ಈ ವಿಡಿಯೋ ಎಲ್ರಿಗೂ ಅಲ್ಲ, ಯಾರೆಲ್ಲ ಕನ್ನಡ ಸಿನಿಮಾನ ಹೇಟ್ ಮಾಡ್ತೀರಾ ನೋಡಿ ಅವ್ರಿಗೆ ಮಾತ್ರ. ನಾನು ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಂಬರ್ 1 ರ್ಯಾಂಕಿಂಗ್ ಅಲ್ಲಿ ಇದ್ರು. ಆದ್ರೆ ಈಗ ಆ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಇದೆ. ಆ ರ್ಯಾಂಕಿಂಗ್ ಅನ್ನ ಟಾಕ್ಸಿಕ್ ಮೂಲಕ ಯಶ್ ಅವರು ಕಬಳಿಸಿಕೊಳ್ತಿದ್ದಾರೆ. ಈಗ ಲಾಸ್ಟ್ ಟೈಮ್ ಟಾಕ್ಸಿಕ್ ನ 9 ಮಿನಿಟ್ ಪ್ರಿವ್ಯೂ ವಿಡಿಯೋನ ಒಂದು ಅಪ್ಲೋಡ್ ಮಾಡಿದೆ. ಸೊ ಆ ವಿಡಿಯೋ ನೋಡಿ ಕೆಲವರಂತೂ ನನ್ಗೆ ಹೇಳಿದೇನು ಗೊತ್ತಾ, ಪುಂಗ್ ಬೇಡ, ಜಾಸ್ತಿ ಪುಂಗ್ ಬೇಡ, ಪುಂಗಿದಾಸ, ನೀನು 100% ಪುಂಗಿದಾಸ ಅನ್ನೋದು ಗೊತ್ತಾಗ್ತಿದೆ ಅಂತ. ಸೊ ಅವ್ರಿಗೆಲ್ಲ ಹೇಳೋದೇನು ಅಂತಂದ್ರೆ, ಟಾಕ್ಸಿಕ್ ಹವಾ ಬಗ್ಗೆ ಇಡೀ ಪ್ರಪಂಚನೇ ಮಾತನಾಡ್ತಿದೆ. ಆದ್ರೆ ಇದನ್ನೆಲ್ಲ ನಾನ್ ನಿಮ್ಗೆ ಹೇಳಿದಾಗ ಕೆಲವರಂತೂ ಹೀಗೆ ನನಗೆ ಹೇಳ್ತಾ ಇದ್ದಾರೆ, ಅದೆಲ್ಲ ಸುಳ್ಳು, ಟಾಕ್ಸಿಕ್ ನಿಜವಾಗ್ಲೂ ಹವಾ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ, ನಿಂಗೆ ಮಾಡೋಕೆ ಕೆಲಸ ಇಲ್ಲ, ಎಷ್ಟು ಬಂದು ನಿನ್ಗೆ ದುಡ್ಡು ಕೊಡ್ತಾ ಇದ್ದಾನ, ಹೀಗೆ ತುಂಬಾ ಜನ ನನ್ನ ಕೆಲವರು ಬೈದಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೂ ಸಹ ತುಂಬಾನೇ ಬೇಜಾರಾಯ್ತು. ಆದ್ರೆ ಈ ಪುಂಗಿದಾಸ, ಪುಂಗ್ ಬೇಡ ಅನ್ನೋರಿಗೆ ನಿಜವಾಗ್ಲೂ ಟಾಕ್ಸಿಕ್ ಹವಾ ಎಷ್ಟಿದೆ, ಟಾಕ್ಸಿಕ್ ಹವಾ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಎಷ್ಟೆಲ್ಲ ಕಹಳೆ ಕೂಗ್ತಿದೆ ಅನ್ನೋದನ್ನ ಪ್ರೂಫ್ ಸಮೇತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ನೀವು ನೋಡ್ತಿದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್, ನಾನು ವೈಭವ್ ವೇದಾಂತ್. ಮೊದಲಿಗೆ ಹೇಳ್ಬೇಕು ಅಂತಂದ್ರೆ, ಬೇರೆ ಸಿನಿಮಾ ಭಾಷೆಗಳನ್ನ ಕೊಂಡಾಡೋ ಜನ ಕೆಲವರು ನಮ್ಮಲ್ಲಿದ್ದಾರೆ. ಆದ್ರೆ ನಮ್ಮ ಕನ್ನಡ ಸಿನಿಮಾ ಬೇರೆ ಭಾಷೆ, ಬೇರೆ ರಾಜ್ಯ, ಬೇರೆ ದೇಶಕ್ಕೆ ಹೋಗಿ ಏನೋ ಸಾಧನೆ ಮಾಡ್ತದೆ ಅಂದ್ರೆ ಅದನ್ನ ಅರಿಸ್ಕೊಳ್ಳೋಕಾಗದೆ ಏನೇನೋ ಮಾತನಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೊಂದು ಫೀಲ್ ಕೊಡ್ತಾ ಇದೆ, ನಮ್ಮ ಕನ್ನಡ ಸಿನಿಮಾ ಬೇರೆ ರಾಜ್ಯ, ಬೇರೆ ರಾಷ್ಟ್ರ ಹೋಗಿ ಇಷ್ಟೆಲ್ಲ ಕ್ರೇಜ್ ನ ಹುಟ್ಟು ಹಾಕ್ತಿದೆ ಅಂತಂದ್ರೆ ಇಂತಹ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲ್ಲ ನಮ್ಮ ಕನ್ನಡದವರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಂಡ್ ನಿಮಗೆ ಇನ್ನೊಂದು ಕ್ಲಾರಿಟಿ ಏನ್ ಕೊಡ್ಬೇಕು ಅಂತಂದ್ರೆ, ನಾನು ಇದುವರೆಗೂ ಯಶ್ ಅವ್ರ ಬಗ್ಗೆ ಮಾತ್ರ ಮಾತನಾಡಿಲ್ಲ, ಕನ್ನಡ ಸಿನಿಮಾ ಯಾವೆಲ್ಲ ಚೆನ್ನಾಗಿದೆ ಎಲ್ಲಾ ಸಿನಿಮಾಗಳ ಬಗ್ಗೆನೂ ಮಾತನಾಡಿದ್ದೀನಿ. ಸುದೀಪ್ ಸರ್ ಸಿನಿಮಾಗಳ ಬಗ್ಗೆ ಕೊಂಡಾಡಿದ್ದೀನಿ, ದರ್ಶನ್ ಸರ್ ಸಿನಿಮಾಗಳ ಬಗ್ಗೆ ಹೇಳಿದ್ದೀನಿ, ಶಿವಣ್ಣ, ಧ್ರುವ ಸರ್ಜಾ, ಹೀಗೆ ಎಲ್ಲಾ ಹೀರೋಗಳ ಬಗ್ಗೆನೂ ಮಾತನಾಡಿದ್ದೀನಿ. ಇಲ್ಲಿ ನಾನು ಆ ಹೀರೋ ಈ ಹೀರೋ ಅನ್ನೋದನ್ನ ತಾರತಮ್ಯ ಮಾಡದೆ ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಲೆವೆಲ್ಗೆ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಕೆಲವರಂತೂ ನಮ್ಮ ಕನ್ನಡ ಸಿನಿಮಾಗಳು ಅನ್ನೋದನ್ನ ಬಿಟ್ಟು ಕಿತ್ತಾಡ್ತಾ ಇದ್ದಾವೆ. ಯಾವ ರೀತಿ, ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪಕ್ಕದ ಮನೆ ಹೀರೋ ಫ್ಯಾನ್ಸ್ಗೆ ಎದುರು ಮನೆ ಹೀರೋ ಫ್ಯಾನ್ಸ್ ಕಂಡ್ರೆ ಆಗೋದಿಲ್ಲ, ಎದುರು ಮನೆ ಹೀರೋ ಫ್ಯಾನ್ಸ್ಗೆ ಪಕ್ಕದ ಮನೆ ಹೀರೋ ಫ್ಯಾನ್ಸ್ ಕಂಡ್ರೆ ಆಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಏನೇ ಹೇಳಿದ್ರು ವೇಸ್ಟ್ ಅನ್ಸುತ್ತೆ. ಹೌದು, ನಮ್ಮ ಕನ್ನಡ ಸಿನಿಮಾಕ್ಕೆ ನಮ್ಮವರೇ ಶತ್ರು ಅನ್ನೋ ಹಾಗೆ ನಮ್ಮ ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗಿ ಹೊಸ ಕ್ರೇಜ್ ಅನ್ನ ಹುಟ್ಟು ಹಾಕ್ತಿದೆ ಅನ್ನೋದನ್ನ ಮನಸಾರೆ ಹಂಚಿಕೊಳ್ಳಕ್ಕೂ ಆಗ್ತಾ ಇಲ್ಲ. ಇಲ್ಲಿರೋ ಕಾಮೆಂಟ್ ಗಳನ್ನ ನೋಡಿದ್ಮೇಲೆ ಇಂತಹ ಸಿನಿಮಾಗಳಿಗೆ ಅವರು ಸಪೋರ್ಟ್ ಮಾಡೋದಿಲ್ಲ, ಸೊ ಸಪೋರ್ಟ್ ಮಾಡೋರ್ನು ಬಿಡೋದಿಲ್ಲ. ಸೊ ಇಂತಹ ಪರಿಸ್ಥಿತಿ ಬಂದಿದೆ ಈಗಿನ ಸಿನಿಮಾಗಳ ಬಗ್ಗೆ ಮಾತನಾಡೋ ಯೂಟ್ಯೂಬರ್ ಪರಿಸ್ಥಿತಿ. ಸೊ ಮತ್ತೆ ಕೆಲವರು ಹೇಳ್ತಾರೆ, ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಹಿಂದಿ ಯೂಟ್ಯೂಬರ್ಸ್ ನ ನೋಡ್ಕಲೀರಿ, ಬೇರೆ ಭಾಷೆಯವರು ಬೇರೆ ಭಾಷೆಯ ಸ್ಟಾರ್ ಗಳನ್ನ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರು ನೋಡ್ ಕಲೀರಿ ಅಂತ ಹೋಗಿದ್ದಾರೆ ನಮ್ಗೆ. ಹೌದು, ಅವ್ರು ಹೇಳಿದ ಮಾತು ನಿಜ. ನೀವು ಹಿಂದಿ, ತೆಲುಗು, ತಮಿಳು, ಬೇರೆ ಭಾಷೆಗಳಲ್ಲಿ ಹೋಗಿ ನೋಡಿ, ಅಲ್ಲಿ ಟಾಕ್ಸಿಕ್ ಸಿನಿಮಾದ ಯಶ್ ಬಗ್ಗೆ ತುಂಬಾನೇ ವಿಡಿಯೋಸ್ ಸಿಗ್ತವೆ, ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ ಟಾಕ್ಸಿಕ್ ಸಿನಿಮಾಗೆ. ಸೊ ಅದೇ ರೀತಿ ನಮ್ಮ ಭಾಷೆಗಳಲ್ಲಿ ನಾವು ಕನ್ನಡದವರು ಕನ್ನಡ ಸಿನಿಮಾ ಬಗ್ಗೆ ಹೇಳೋಣ ಅಂತ ಹೊರಟ್ರೆ ಇಲ್ಲಿ ನಮಗೆ ಸಿಗೋ ಬಿರುದುಗಳು ಬೇರೆ ಬೇರೆ ಬಿಡಿ. ಆ ಭಾಷೆಗಳನ್ನ, ಆ ಕಾಮೆಂಟ್ಗಳನ್ನ ನೋಡ್ಬಿಟ್ರೆ ನಾವು ಯೂಟ್ಯೂಬ್ ಚಾನೆಲ್ ನ ಇವತ್ತೇ ಡಿಲೀಟ್ ಮಾಡೋಣ ಅನ್ಸುತ್ತೆ. ಇನ್ನು ಟಾಕ್ಸಿಕ್ ಹವಾ ಸುಳ್ಳು ಅನ್ನೋರಿಗೆ ಬೇರೆ ಭಾಷೆಗಳು ಎಷ್ಟೆಲ್ಲ ಕೊಂಡಾಡಿದ್ದಾರೆ ಅನ್ನೋದನ್ನ ವಿಡಿಯೋ ಸಮೇತ ಹಾಕ್ತೀನಿ, ನೀವೇ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತನಾಡೋಣ. ठीक उसके बराबर उतनी ही ज्यादा नफरत उसमें सबसे नंबर 1 लगता था मुझे प्रभास का नाम। लेकिन पिछले कुछ दिनों में फील हो रहा है अब रैंकिंग बदलनी पड़ेगी, नंबर 1 पे रॉकिंग स्टार यश का नाम बहुत जल्दी आने वाला है। ನೋಡಿದ್ರಲ್ವಾ, ಮೊದಲಿಗೆ ಇವ್ರು ಹೇಳ್ತಾ ಇರೋ ಮಾತೇನು ಅಂತಂದ್ರೆ, ಇಷ್ಟು ದಿನ ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಂಬರ್ 1 ರ್ಯಾಂಕಿಂಗ್ ಅಲ್ಲಿ ಇದ್ರು. ಆದ್ರೆ ಈಗ ಆ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಇದೆ. ಆ ರ್ಯಾಂಕಿಂಗ್ ಅನ್ನ ಟಾಕ್ಸಿಕ್ ಮೂಲಕ ಯಶ್ ಅವರು ಕಬಳಿಸಿಕೊಳ್ತಿದ್ದಾರೆ. ಈಗ ನಂಬರ್ 1 ಆಗಿ ಯಶ್ ಅವರು ಮಿಂಚಲಿದ್ದಾರೆ, ಯಾವುದೇ ಡೌಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಟಾಕ್ಸಿಕ್ ಹವಾ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಿದೆ ಇಲ್ಲಿ. भाई यहाँ पे टॉक्सिक फिल्म को लेकर जिस तरीके से आज ये न्यूज बाहर आई है, मैं कहता हूँ कि वाओ, रुक्मणी वेल सेड। विद राया यश ने अपने न्यू इंटरव्यू में टॉक्सिक मूवी के एक्शन के बारे में जो बातें की है वो मैं लिटरली कह सकता हूँ बाप लेवल एक्शन निकल के आ रहा है की बात करेंगे। टॉक्सिक को लेकर जो अब खबरें आ रही हैं और यश सामने ಸೊ ಹೀಗೆ ಹಿಂದಿ ಯೂಟ್ಯೂಬರ್ಸ್ ಇಂದ ಹಿಡಿದು ಬೇರೆ ಬೇರೆ ಭಾಷೆಯ ಯೂಟ್ಯೂಬರ್ಸ್ ಕೂಡ ಟಾಕ್ಸಿಕ್ ಸಿನಿಮಾಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾದ 9 ಮಿನಿಟ್ ಪ್ರಿವ್ಯೂ ಅಪ್ಡೇಟ್ ಇಂದ ಹಿಡಿದು ಪ್ರತಿಯೊಂದು ಅಪ್ಡೇಟ್ ಕೂಡ ಜನರಿಗೆ ತಲುಪಿಸ್ತಾ ಇದ್ದಾರೆ.
ಸೊ ಈ ರೀತಿಯ ಸಪೋರ್ಟ್ ನಲ್ಲೇ ಗೊತ್ತಾಗ್ತಿದೆ ಟಾಕ್ಸಿಕ್ ಹವಾ నిజಕ್ಕೂ ಎಷ್ಟು ఇంపాక్ట్ ಮಾಡ್ತಾ ಇದೆ భారత అల్లదే ಹೊರದೇಶಗಳಲ್ಲೂ ಅಂತ. కొంతమంది అనవసరంగా వీళ్ళు పోస్ట్ పోన్ చేసుకున్నారు కదా, ఇది రిలీజ్ చేసినట్లయితే దురందరికే పెద్ద బొక్క పడేది కదా అని చెప్పి కూడా కామెంట్ చేస్తున్నానంట. ఆ రేంజ్ లో 9 నిమిషాల సీక్వెన్స్ అయితే ఉందంట. ಇನ್ನು ಯಾರೆಲ್ಲ ಇದನ್ನ ಸುಳ್ಳು ಅಂತ ಹೇಳ್ತಾ ಇದ್ರಿ, ಈ ವಿಡಿಯೋಗಳು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಟಾಕ್ಸಿಕ್ ನ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದನ್ನ. ಸೊ ಇನ್ನು ತುಂಬಾ ವಿಡಿಯೋಸ್ ಇದಾವೆ, ಎಲ್ಲಾ ವಿಡಿಯೋಸ್ ನ ತೋರ್ಸಕ್ಕಾಗೋದಿಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಮತ್ತೆ ರಿಯೂಸರ್ ಇಶ್ಯೂ ಕೂಡ ಬರುತ್ತೆ. ಸೊ ಅದರಿಂದ ನಾನು ನಿಮ್ಗೆ ಮುಖ್ಯವಾದ ವಿಡಿಯೋಗಳನ್ನ ತೋರಿಸಿದ್ದೇನೆ. ಮತ್ತೆ ಯಾರೆಲ್ಲ ಟಾಕ್ಸಿಕ್ ಬೆಳವಣಿಗೆನ ಕಂಡು ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ರು ಅವರೆಲ್ಲ ಒಂದು ಸರಿ ಯೋಚನೆ ಮಾಡಿ, ನಮ್ಮ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ ಅಂತ. ಏಕೆಂತಂದ್ರೆ ಒಂದು ಉದ್ಯಮ ಬೆಳೆದಷ್ಟು ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಮತ್ತೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ಅದು ಸುಳ್ಳು ಅಂತ ಆಗೋದಿಲ್ಲ. ಸೊ ನಿಮ್ಗೆ ಗೊತ್ತಿಲ್ಲದಿರೋ ಮಾಹಿತಿಗಳನ್ನ ನಾವು ಸಹ ಕಲೆಕ್ಟ್ ಮಾಡಿ ನಿಜವಾದ ಮಾಹಿತಿನ ನಿಮ್ಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ವಿ. ಇನ್ನು ಇಷ್ಟೆಲ್ಲ ನೋಡಿದ ಮೇಲೂ ಇದನ್ನ ತಪ್ಪು ಅನ್ನೋ ಆಗಿದ್ರೆ ಹೇಳಿ ಸಿನಿಮಾ ಅಪ್ಡೇಟ್ಗಳನ್ನೇ ಕೊಡೋದು ನಿಲ್ಲಿಸ್ಬಿಡ್ತೇನೆ. ಸೊ ಇದಕ್ಕೂ ಮೇಲೆ ನನ್ನ ವಿಡಿಯೋದಿಂದ ನಿಮ್ಗೆ ಏನಾದ್ರು ತಪ್ಪಾಗಿ ಅನ್ಸಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಸೊ ತುಂಬಾ ಜನರು ತುಂಬಾ ಬ್ಯಾಡ್ ಕಾಮೆಂಟ್ ಮಾಡಿರೋದ್ರಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಇನ್ನು ನಿಮ್ಗೆ ಬಿಟ್ಟಿದ್ದು. ಧನ್ಯವಾದಗಳು.